ಚರ್ಚೆ ಮಾಡೋಣ ಇದ್ರ ಬಗ್ಗೆ. ಅತಿಥಿಗಳಿದ್ದಾರೆ ನನ್ನ ಜೊತೆಗೆ. ಕಾಂಗ್ರೆಸ್ಸಿಂದ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ನಾಗರಾಜ್ ಯಾದವ್ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಪಕ್ಷದ್ದು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಗಾಧರ ಮೂರ್ತಿ ಅವರೇ, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಯಾಕೆ ಡಿ.ಕೆ. ಶಿವಕುಮಾರ್ ಅವರನ್ನು ಡುಪ್ಲಿಕೇಟ್ CM ಅಂತ ಕರೀತಾ ಇರೋದು? ಅದು ಹೇಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಸೇರಿಸ್ಕೊಂಡ್ಬಿಟ್ಟು ಕಾಂಗ್ರೆಸ್ನವರೇ ದಳದವ್ರು ಸೇರಿಸ್ಕೊಂಡಿದ್ದೀವಿ ಅಂತ ಅಷ್ಟೊಂದು ಹೇಳೋಕ್ಕಾಗತ್ತಾ? ಇದರಲ್ಲಿ ಒಂದು ಯಾಕೆ ಅದನ್ನು ಡೂಪ್ಲಿಕೇಟ್ ಅಂತ ಹೇಳಿದ್ದಂದರೆ, ಇದರಲ್ಲಿ ಇಲ್ಲಿ ಮಾತ್ರ ನನ್ನ ಹತ್ರ ಫೋಟೋ ಇದೆ. ಸಚಿನ್ ಗೌಡ ಅಂತ ರಾಮನಗರ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ. ಸಚಿನ್ ಗೌಡ. ಓಕೆ, ಫೋಟೋ ಎಲ್ಲ ಬಂದಿದ್ದಾವೆ. ಹೌದು. ಅವ್ರ ತಂದೆ ಕುಕ್ಕುರು ದೊಡ್ಡಿ ಶಿವಣ್ಣ ಅಂತ ಹೇಳಿ ಬಹಳ ಕಾಲದಿಂದ ಡಿ.ಕೆ. ಶಿವಕುಮಾರ್ ಅವರ ಫಾಲೋವರ್. ಓಕೆ, ಈಸ್ ಅ ಕಾಂಗ್ರೆಸ್ ಮ್ಯಾನ್. ಅಲ್ಲಿ ತೋರಿಸ್ತಾ ಇದೆ ನೋಡಿ. ಅದೇ ಸಚಿನ್ ಗೌಡ. ಅದ್ರ ಹಿಂದೆ ಇದಾರಲ್ಲ, ಅವ್ರ ಹಿಂದೆಗಡೆ ಅವರವರ ತಂದೆ ಕುಕ್ಕುರು ದೊಡ್ಡಿ ಶಿವಣ್ಣ ಅಂತ ಹೇಳಿ, ಅವ್ರು ಕಾಂಗ್ರೆಸ್ ಅವರು. ಮೂಲತಃ ಕಾಂಗ್ರೆಸ್. ಒಂದ್ಸಲ ಒಕ್ಕಲಿಗರ ಸಂಘದ ಎಲೆಕ್ಷನ್ ನಿಂತು ಇದ್ರು. ಓಕೆ. ಅವರು ಕಳೆದ 6 ತಿಂಗಳು ಮುಂಚೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಬದಲಾವಣೆ ಮಾಡಿ ಇನ್ನೊಬ್ಬರನ್ನ ಯಾರನ್ನೋ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ರಾಮನಗರ ಜಿಲ್ಲೆಗೆ. ಅವರು ತಟಸ್ಥವಾಗಿದ್ದರು. ಇದ್ದಕ್ಕಿದ್ದಂಗೆ ರಾತ್ರಿ ಏನು ಜ್ಞಾನೋದಯ ಆಯಿತು, ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಕರ್ಕೊಂಬಂದು ಇಲ್ಲಿ ರಾತ್ರಿ ಕರ್ಕೊಂಬಂದು ಶಾಲಾ ಹಾಕಿ ದಳದ ಕಾರ್ಯಕರ್ತರು ಕಾಂಗ್ರೆಸ್ಸಿಗೆ ಸೇರ್ಪಡೆ. ಹೇಗೆ ನಿಮ್ಮ ದಳದಲ್ಲಿ ಇರಲೇ ಇಲ್ವಾ ಯಾರು? ಯಾರಿದ್ದು ಹೇಳಿ ನನಗೆ. ನಾನು ಹೇಳ್ತಾರ ಸಚಿನ್ ಗೌಡ, ನಾಟ್ ಶಿವಣ್ಣ ನಮ್ಮಲ್ಲಿ ಬಂದು ನಿಮ್ಮಲ್ಲಿ ಇದಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಲೋಕಲ್ ಬಾಡಿ ಎಲೆಕ್ಷನ್ಗೆ ಬಂದು ನಿಂತು, ಅಲ್ಲ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೋ ಏನೋ ನಿಂತು ಸೋತು ಮತ್ತೆ ಕಾಂಗ್ರೆಸ್ಗೆ ಹೋದ್ರು. ಅವರು ಕಾಂಗ್ರೆಸ್ಗೆ ಹೋಗಿ ಅಲ್ಲೇ ವರ್ಷಗಳ ಗಟ್ಟಲೆ ಆಯಿತು. ಕಳೆದ ಚುನಾವಣೆ MLA ಚುನಾವಣೆ ಕಾಂಗ್ರೆಸ್ಗೆ ಮಾಡಿದ್ದಾರೆ. ಅವ್ರು ಹೋಗಾಯ್ತು ಆಗಲೇ. ಒಂದು ಅಲ್ವಾ, 300 ದಳ ಕಾರ್ಯಕರ್ತರಲ್ಲಿ ಯಾರಾದ್ರೂ 1-2 ಹೆಸರು ಹೇಳಕ್ಕೆ ಹೇಳಿ. ನಿನ್ನೆ ಸೇರಿದಂಥ 300 ದಳ ಕಾರ್ಯಕರ್ತರಲ್ಲಿ ರಾಮನಗರ ಜಿಲ್ಲಾ ಕಾಂಗ್ರೆಸ್, ಜಿಲ್ಲಾ ಜನತಾದಳ, ಚನ್ನಪಟ್ಟಣ ಜಿಲ್ಲಾ ಜನತಾದಳ, ಮಾಗಡಿ ಜಿಲ್ಲಾ, ಇಂಥದ್ದು ಯಾವ್ದನ್ನ ಹೇಳಿ. ಆಗೋದು ಲಾಭ ಏನು? ಏನಾಗ್ತಿದೆ ಗೊತ್ತಾ, ಈ ನಿಮ್ಮ ಈ ಕ್ರೈಮ್ ನ್ಯೂಸ್ಗಳಲ್ಲಿ ಸಾಯಂಕಾಲದ ಹೊತ್ತು ನೀವು ಮರುಸೃಷ್ಟಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀರಿ, ಗೊತ್ತಿದೆಯಲ್ಲ? ಲೈವ್ ಆಗಿ ಅಲ್ಲ, ಕೆಲವು ಚಾನೆಲ್ಗಳಲ್ಲಿ ಮಾಡ್ತಾರೆ. ಅದನ್ನ ಮರುಸೃಷ್ಟಿ ಅಂತ ಮಾಡಿರ್ತಾರೆ. ಅಂದ್ರೆ ಏನಂತ ಅಂದ್ರೆ, ಜನಕ್ಕೆ ನೋಡಿ ಈ ರೀತಿ ಕ್ರೈಮ್ ಆಗಿತ್ತು, ಈ ರೀತಿ ಆಗಿತ್ತು ಅಂತ ತೋರಿಸೋದು. ಜನಕ್ಕೆ ದಳದಲ್ಲಿರೋ ಕಾರ್ಯಕರ್ತರೆಲ್ಲ ಬೇಸತ್ತು, ನಾಳೆ ಬೆಳಿಗ್ಗೆ ಅವ್ರು ಸೇರ್ಬಿಟ್ರಂತೆ, ಇವ್ರು ಸೇರ್ಬಿಟ್ರಂತೆ, 300 ಜನ ಸೇರ್ಬಿಟ್ರಂತೆ, 500 ಜನ ಸೇರ್ಬಿಟ್ರಂತೆ, ನಾವು ಸೇರ್ಬಿಡೋಣ ಅಂತ ಬರ್ತಾರೆ ಅನ್ನೋ ಭ್ರಮೆನಲ್ಲಿ ಈ ತರ ಮಾಡಕ್ ಕೊಟ್ಟಿದ್ದಾರೆ. ಇದು ಗಿಮಿಕು ಮತ್ತೆ ಡೂಪ್ಲಿಕೇಟ್ ಅಂತ. ಅದು ಆಯ್ತು ಹೋಗ್ಲಿ. ರಾತ್ರಿ 300 ಜನನ ಪಾಪ ಮಾಧ್ಯಮಗಳವ್ರನ್ನೆಲ್ಲ ರಾತ್ರಿ ಹೊತ್ತು ಕರೆಸ್ಕೊಂಡು ಹೇಳಿ ಪ್ರೆಸ್ ಮೀಟ್ ಮಾಡಿ ಮಾಡೋಂಥ ಅವಶ್ಯಕತೆ ಏನಿತ್ತು? ರಾಜಾರಾಷ್ಟ್ರವಾಗಿ ಬೆಳಗ್ಗೆ ಹೊತ್ತು ರಾಮನಗರ ಜಿಲ್ಲೆಗೆ ಹೋಗಿ ಒಂದು ದೊಡ್ಡ ಪೆಂಡಾಲ್ ಹಾಕಿ ಕರ್ಸ್ಕೋಬೋದಿತ್ತು. ಚುನಾವಣಾ ಸಂಹಿತೆ ಅಲ್ವಾ? ಸಂಹಿತೆ ಇದೆ. ಆಯ್ತು ಬೇಡ, ಪಾರ್ಟಿ ಆಫೀಸ್ಗೆ ಕರ್ಸ್ಕೊಳ್ಳಿ, ಬೆಳಗ್ಗೆ ಹೊತ್ತು ಪಾರ್ಟಿ ಆಫೀಸಲ್ಲೇ ಕರ್ಸ್ಕೋಬೋದಲ್ಲ. ಹಾಗಾಗಿ ಇಲ್ಲಿ ಕೇಳಿ ಒಂದೇ ನಿಮಿಷ. ಮೊನ್ನೆ ಶಿವಕುಮಾರ್ ಅವ್ರಿಗೆ ಮತ್ತೆ ಸುರೇಶ್ ಅವ್ರಿಗೆ ಏನಾಗಿದೆ, ಅವರಿಗೆ ಚುನಾವಣಾದ ಕಾವು ಏರ್ತಾ ಇದೆ. ಚುನಾವಣಾದ ರಿಸಲ್ಟ್ ಏನು ಬರುತ್ತೆ ಅಂತ ಗೊತ್ತಾಗ್ತಿದೆ. ದಿನೇ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ಮೇಲಂತೂ ಅವರ ಜನಪ್ರಿಯತೆ, ಅವರು ಬೇಡ ಅಂದಿದ್ದ ಜಾಗದಲ್ಲಿ ಎಲ್ಲೂ ಹೋದ್ರೂ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಸ್ವಾಗತ, ಅವ್ರು ಸಿಗ್ತಾ ಇರ್ತಕ್ಕಂಥ ಅದ್ದೂರಿ ಬೆಂಬಲ, ಅದನ್ನ ನೋಡಿ ಅಣ್ಣ ತಮ್ಮದಿರು ಇಬ್ಬರು ಹತಾಶರಾಗಿದ್ದಾರೆ. ಮತ್ತು ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಇತಿಹಾಸದಲ್ಲಿ ಡಿ.ಕೆ. ಶಿವಕುಮಾರ್ ಫ್ಯಾಮಿಲಿ ಮಗಳು, ಹೆಂಡತಿ, ಅಕ್ಕ ಎಲ್ಲರೂ ಬೀದಿಗೆ ಬೀಳ್ತಿದ್ದಾರೆ. ಇತಿಹಾಸದಲ್ಲಿ ಫಸ್ಟ್ ಟೈಮ್ ಬೀದಿಗ ಅಂದರೆ ಚುನಾವಣೆಗೆ ಪ್ರಚಾರಕ್ಕೆ ಹೋಗಿ ಯಾವತ್ತೂ ಹೋಗಿಲ್ಲ. ಒಂದ್ ನಿಮಿಷ ಕೇಳಿ. ಹೆಂಡತಿ ಆಗ್ಲಿ, ಮಗಳಾಗ್ಲಿ, ಅವ್ರ ಅಕ್ಕ ಯಾವತ್ತೂ ಹೋಗಿಲ್ಲ. ಕೇಳಿ ಬೇಕಾದ್ರೆ ತೆಗೆದು ಚೆಕ್ ಮಾಡಿ. ನಾನೇ ನೋಡಿದ್ದೀನಿ ಸರ್. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಅವ್ರ ಕ್ಷೇತ್ರಕ್ಕೆ ಹೋಗಿಲ್ಲ, ಅವ್ರ ವೈಫೇ ಹೋಗಿ ಪ್ರಚಾರ. ಹಾಗಾಗಿ ಚುನಾವಣೆಯನ್ನ ಇಬ್ಬರು ಅಣ್ಣ ತಮ್ಮಂದಿರು ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಜನತಾದಳದ ಕಾರ್ಯಕರ್ತರನ್ನ ಎಳೆದ್ಬಿಟ್ರೆ ದೊಡ್ಡ ಶಕ್ತಿವಂತರಾಗಬಹುದು ಅಂತ ಗಿಮಿಕ್ ಮಾಡಿ ಚುನಾವಣೆಯಲ್ಲಿ ಏನೋ ಒಂದಿಷ್ಟು ಗಿಮಿಕ್ ಮಾಡೋಣ ಅಂತ ಲೆಕ್ಕಾಚಾರ ನಿಮ್ದು ಅಂತ. ಓಕೆ, ವಾಸ್ತವಾಂಶಗಳು ಮಾತಾಡೋಣ. ಮಾತಾಡಿದ್ರಲ್ಲ, ಆ ಗಿಮಿಕ್ಗಳನ್ನು ಬಿಟ್ಟು ಮಾತಾಡ್ತಕ್ಕಂಥ ವಿಚಾರ ನಾನು ವಾಸ್ತವಗಳು. ಗ್ರಾಮೀಣ ಕ್ಷೇತ್ರವನ್ನು ತಗೊಂಡಾಗ ನಮ್ಮಲ್ಲಿ ಇರ್ತಕ್ಕಂಥ 5 ಜನ ಶಾಸಕರನ್ನ ಗೆದ್ದಿರ್ತಕ್ಕಂಥದ್ದು, BJP 2 ಗೆದ್ದಿರ್ತಕ್ಕಂಥದ್ದು, JDS ಇರ್ತಕ್ಕಂಥದ್ದು ಒಂದೇ ಒಂದು, ಅದು ಕುಮಾರಸ್ವಾಮಿಯ ಸೀಟು. ಅವರು ಕೂಡ ಪಲಾಯನವಾದ ಮಾಡಿ ಬೇರೆ ಕಡೆ ಕಂಟೆಸ್ಟ್ ಮಾಡೋಕ್ಕೆ ಹೊರಟಿದ್ದಾರೆ. ಇವ್ರ ಡಿ.ಕೆ. ಶಿವಕುಮಾರ್ ಅವರ ಬ್ರದರು ಫ್ಯಾಮಿಲಿ ಎಲ್ಲ ಬಂದ್ಬಿಟ್ರೆ ಬಹಳ ಭಯ ಬಿದ್ದುಬಿಟ್ರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರಲ್ಲ.
ಇವ್ರ ಮೇಲೆ ಯಾರು ಗೊತ್ತಾ ಬಂದು ಕಂಟೆಸ್ಟ್ ಮಾಡಿರೋದಲ್ಲಿ ಕುಮಾರಸ್ವಾಮಿ ಅವರು, ಆ ಕ್ಷೇತ್ರ ಗ್ರಾಮೀಣ ಕ್ಷೇತ್ರ ದೇವೇಗೌಡರು, ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು, ಮಂಜುನಾಥ್ ಅವರು, ಮಗ ದೇವೇಗೌಡರ ಮೊಮ್ಮಗ, ಯಾರನ್ನು ಬಿಟ್ಟವ್ರೆ ಇವರು? ಎಲ್ಲರನ್ನೂ ಬಿಸಿ ತಂದುಬಿಟ್ಟವ್ರೆ. ಆದರೂ ಕಾಂಗ್ರೆಸ್ನ ಮಣಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೊನ್ನೆ ಚುನಾವಣೆಗಳು ಕೂಡ ನೋಡಿದ್ವಿ, ಕುಮಾರಸ್ವಾಮಿ ಅವರ ಮಗನಿಗೆ ಯಾವ ರೀತಿಯಾದ ಸೋಲನ್ನು ಉಂಡಿಸಿದ್ವಿ ಅಂತ ನಾವು ನೋಡಿಸಿದ್ವಿ. ನಾವು ಗಿಮಿಕ್ ಮಾಡೋ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಬೆಳಗ್ಗೆ ಎದ್ದರೆ ಅವ್ರು ಗುಲ್ಬರ್ಗಕ್ಕೆ ಪ್ರೋಗ್ರಾಮ್ ಹೋಗಬೇಕಾಗಿತ್ತು. ಇವತ್ತು ನಿಮ್ಗೆ ಗೊತ್ತಿದೆ ಅವ್ರು ಹೋಗಿರ್ತಕ್ಕಂಥದ್ದು ರಾಧಾಕೃಷ್ಣ ಅವರ ನಾಮಿನೇಷನ್ಗೆ. ಹಾಗಾಗಿ ರಾತ್ರಿ ಪ್ರೋಗ್ರಾಮ್ ನಡಿಬೇಕಾಗಿರ್ತಕ್ಕ ಅನಿವಾರ್ಯ ಇತ್ತು. ಬರ್ತೀನಿ ಸೇರ್ತೀನಿ ಅಂತಂದಾಗ ನಾವು ಅಧ್ಯಕ್ಷ ಮುಂದೆನೇ ಸೇರಬೇಕು ಅನ್ನೋ ಕಾರಣ ಕಾಂಗ್ರೆಸ್ ಮಾತಾಡಲಿಲ್ಲ. ಸಚಿನ್ ಗೌಡ ಕಾಂಗ್ರೆಸ್ ನೋಡಿ, ನಾನು ಬಂದ ನೀವು ಒಂದು ರಿಕ್ವೆಸ್ಟ್ ಮಾಡಿದ್ದೆ, ದಯವಿಟ್ಟು ಇದು ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಜನ ನೋಡ್ತಾ ಇರ್ತಾರೆ, ಒಬ್ಬರು ಓವರ್ಟೇಕ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನಾನು ಅದನ್ನ ಕೇಳ್ಕೊಂಡು ಹೇಳ್ತಾ ಇದ್ದೀನಿ. ನಾವು ಗಿಮಿಕ್ ಮಾಡ್ತಕ್ಕಂಥ ಔದಾರ್ಯನೂ ಇಲ್ಲ, ಅವಶ್ಯಕತೆ ಇಲ್ಲ, ಅನಿವಾರ್ಯವೂ ಇಲ್ಲ. ಯಾರಿಗಿರೋದು ಇವತ್ತು? ಒಂದೇ ಸೀಟ್ ಇರ್ತಕ್ಕಂಥ ಸಚಿನ್ ಗೌಡ ಮೇಲೆ ಕೂಡ ಬಿಸಿ ರಾಜ್ಯ ಎಲ್ಲ ಟೂರ್ ಮಾಡ್ಬೇಕು. ಸಚಿನ್ ಗೌಡ ಯಾರು? ಅಲ್ಲಿ ಬರ್ತೀನಿ ರೀ, ಅದು ಬಿಟ್ಟು ಎಲ್ಲೆಲ್ಲಿಗೂ ಹೋಗಬಾರ್ದು. ಪ್ರಶ್ನೆ ಅದೇ ಇರೋದು. ಇದೊಂದು ಗಿಮಿಕ್ ಪ್ರಶ್ನೆ ಅದೇ ಇರೋದು. ನಾಗರಾಜ್ ಸತ್ಯ ಹೇಳಿಕ್ ಬಿಡದೇ ಇರೋದು. ಕುಮಾರಸ್ವಾಮಿ ಅವರು ಮಂಡ್ಯಗೆ ಹೋಗಿರ್ತಕ್ಕಂಥದ್ದು ಅವ್ರ ಸೀಟ್ ಗೆಲ್ಸ್ಕೊಳ್ಳೋದೇ ಕಷ್ಟ ಇರಬೇಕಾದ್ರೆ ಇಲ್ಲ, ಈ ಪಾಯಿಂಟ್ ಬಂದ್ಬಿಟ್ಟು ಅದಕ್ಕೆ ಬನ್ನಿ ನೀವು. ನೋಡಿ, ಸಚಿನ್ ಗೌಡ ಮೊದಲು ಯೂತ್ ಕಾಂಗ್ರೆಸ್ ಇರ್ಬೋದು, ಆಮೇಲೆ ತಟಸ್ಥವಾಗಿದ್ರು, ಆಮೇಲೆ ಅವರ ಅಪ್ಪ ಜೊತೆ ಸೇರ್ಕೊಂಡ್ರು, ಅವ್ರ ದಳದಲ್ಲಿದ್ರು, ಎಲ್ಲಾ ವಿಚಾರಗಳು ಗೊತ್ತಿರ್ತಕ್ಕಂಥ. ಒಂದ್ ನಿಮಿಷ ಇರಿ, ಒಬ್ಬ ವ್ಯಕ್ತಿ ಇಟ್ಕೊಂಡು ಮಾತಾಡೋಕೆ ನಾನು 400 ಜನ ಸೇರಿರ್ತಕ್ಕಂಥದ್ದು, 400 ಜನ ಸೇರಿರ್ತಕ್ಕಂಥ ಬೇಕಾದ್ರೆ ಇಷ್ಟರಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ಹಾಕ್ತೀವಿ. ಅವ್ರ ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಕ್ಯಾಂಪೇನ್ ಮಾಡಿರ್ತ ಫೋಟೋಗ್ರಾಫ್ನ ಕಾರ್ಯಕರ್ತರು ರಿಲೀಸ್ ಮಾಡೋಕೆ ರೆಡಿ ಇದ್ದೇವೆ. ತಿಳ್ಕೊಬೇಕಾಗ್ತದೆ. ಒಬ್ಬ ಹೆಸರು ಬೇಕು ಅಂದ್ರೆ ಒಬ್ಬ ಬೈರಡನ್ ಮುಂದೆ ಕಳಿಸ್ಕೊಡೋಣ. ಆದ್ರೆ ಯಾವ ಕ್ಷೇತ್ರ ಬಂದಿದೆ ಅಂತ ಯೋಚನೆ ಮಾಡಿ ನೋಡಿದೆ, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಕ್ಷೇತ್ರದಿಂದ ಬಿಟ್ಟು ಬರ್ತಾ ಇರ್ತಾರೆ. ಅವರು ಸ್ವಂತ ದೇವೇಗೌಡರು ಹಳೆಯ ಕಂಟೆಸ್ಟ್ ಮಾಡೋ ಕಾಂಗ್ರೆಸ್ ಕಾರ್ಯಕರ್ತರು ಬಿಟ್ಟು ಪಲಾಯನವಾದ ಮಾಡಿ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅನ್ನೋದ್ರೆ ಯಾರು ಅಂಜಿಕೊಂಡಿರೋದು, ಯಾರು ಭಯ ಬಿದ್ದಿರೋದು, ಯಾರು ಇವತ್ತಿನ ಚುನಾವಣೆ ಬಗ್ಗೆ ಹೆದರ್ಕೊಂಡು ಫ್ಯಾಮಿಲಿ ಎಲ್ಲ ಬೀದಿ ಬರಬೇಕು ಅಂತಕ್ಕಂಥದ್ದು ನೀವು ಆಲೋಚನೆ ಮಾಡಬೇಕಾಗ್ತದೆ. 5 ಜನ ಶಾಸಕರು ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಆ ಕ್ಷೇತ್ರದಲ್ಲಿ 2,06,187 ಹೋಟೆಲ್ ಗೆದ್ದಿರ್ತಕ್ಕಂಥವ್ರು ಮತ್ತು ಸತತವಾಗಿ ಗೆದ್ಕೊಂಡು ಬಂದಿರತಕ್ಕಂಥವ್ರು ಎಲ್ಲ ಲೆಕ್ಕ ಹಾಕೊಂಡು ನೋಡ್ಬಿಟ್ರೆ ಕುಮಾರಸ್ವಾಮಿ ಮಿಸ್ಸಸ್ ಕೂಡ ಸೋತಿರ್ತಕ್ಕಂಥದ್ದು. ಆ ಕ್ಷೇತ್ರದಲ್ಲಿ ಇವತ್ತು ಸವಾಲಾಗ್ತೀವಿ. 28ರಲ್ಲಿ ಮೊದಲು ಗೆಲ್ಲುವ ಬರ್ತಕ್ಕಂಥ ಗ್ರಾಮೀಣ ಕ್ಷೇತ್ರದಲ್ಲಿ. ನಾಗರಾಜ್ ಆದ್ರು ಇಲ್ಲಿವರೆಗೂ ನಾವು ಲೀಡರ್ಸ್ಗಳು ಯಾರಾದ್ರೂ ಬಂದ್ರೆ ಶಾಲ್ ಹಾಕೊಂಡ್ಬಿಟ್ಟು ಪಕ್ಷಕ್ಕೆ ಸೇರಿಸ್ಕೊಂಡದ್ ನೋಡಿದ್ವಿ. ಕಾರ್ಯಕರ್ತರು 300-400 ಜನ ಬಂದಾಗಲೂ ಶಾಲ್ ಹಾಕೊಂಡ್ಬಿಟ್ಟು ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ನೋಡ್ತಾರೆ. ನಿಮ್ ಗಮನಕ್ಕೆ ತರ್ತೇನೆ. ಬೇಕಾದ್ರೆ 100 ವಿಡಿಯೋಗಳನ್ನು ಕೊಡ್ತೀವಿ. ಎಲ್ಲ ಪಾರ್ಲಿಮೆಂಟರಿ ಕ್ಷೇತ್ರಗಳಲ್ಲಿ ಇವತ್ತು ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಹಳಷ್ಟು ಬೂತ್ ಕಾರ್ಯಕರ್ತನು ಬಹಳ ಇಂಪಾರ್ಟೆಂಟ್ ಆಗ್ತದೆ ಎಲೆಕ್ಷನ್ ಅಲ್ಲಿ. ಆತನಿಗೂ ಕೂಡ ಶಾಲು ಆಗಿ ಕರ್ಕೊಳ್ತಾರೆ. ಚುನಾವಣೆ ಗೆಲ್ಲಕ್ಕೆ ಒಂದೇ ಒಂದು ಮಾತು ಹೇಳ್ತೀನಿ ನಮ್ಗೆ, ನಮಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯಕರ್ತರು ತುಂಬಾ ಇದ್ದಾರೆ. ಆದ್ರೂ ಬೇರೆ ಪಾರ್ಟಿಗಳ ಅವ್ರಿಗೆ ಅತಂತ್ರ ಆಗಿರೋದ್ರಿಂದ ನಮ್ಮ ಹತ್ರ ಬರ್ತಾ ಇದ್ದಾರೆ. ಇವತ್ತು JDS ಬಂದರೆ ಇನ್ನೂ ಕೆಲವೇ ದಿನಗಳಲ್ಲಿ ನೀವೇ ನೋಡಿದಿರಿ, ಅವರ ವಕ್ತಾರ ಬಿಜೆಪಿ ವಕ್ತಾರೆಲ್ಲ ಬಂದು ಇಲ್ಲಿ ಸೇರ್ಕೊಂಡ್ ಬಂದಿರೋ ನೋಡಿಲ್ಲ ನೀವು? ಆ ರೀತಿ ಬಿಜೆಪಿಯ ಲೀಡರ್ಗಳು ಬರ್ತಾರೆ, ಬಿಜೆಪಿಯ ಕಾರ್ಯಕರ್ತರು ಬರ್ತಾರೆ. JDS ಯಾಕಂದ್ರೆ ಅವ್ರ ಸೋಲು ಗ್ಯಾರಂಟಿ ಅಂತಕ್ಕಂಥದ್ದು. ನಿಮ್ದು ನಿರಾಶ್ರಿತರ ಕೇಂದ್ರನ ಎಲ್ಲರಿಗೂ ಸೇರಿಸ್ತೀರಿ. ಕಾಂಗ್ರೆಸ್ ಪಕ್ಷ ಅಂತ ದೇಶಕ್ಕೋಸ್ಕರ ಇರ್ತ ಪಕ್ಷ, ಎಲ್ಲರನ್ನೂ ಸೇರಿಸ್ಕೊಳ್ಳೋದು. ನಿರಾಶ್ರಿತ ಪಕ್ಷ ಅಂತಲ್ಲ, ಅವ್ರಿಗೊಂದು ಅವಕಾಶ ಕೊಡಬೇಕು. ಒಬ್ಬ ಕೇಂದ್ರ ಪಕ್ಷ ಅಂತ ಹೇಳಿಲ್ಲ, ಅವರಲ್ಲಿ ಬೇಸರ ಆಗಿ ನಾವು ಅವಕಾಶಗಳನ್ನ ಕೊಡ್ತಕ್ಕಂಥ ಪಕ್ಷ. ನಿರಾಶ್ರಿತ ಕೇಂದ್ರ ಅಂತ ಹೇಳಿ ಅವರಲ್ಲಿ ನಿರಾಶ್ರಿತರಾಗಿದ್ದಾರೆ, ನಾವು ಅವ್ರಿಗೆ ಕೇಂದ್ರ ಕೊಡ್ತೀವಿ. ಆಗಿರೋದಕ್ಕೋಸ್ಕರ ಅಲ್ಲ, ಅವ್ರ ಬೇಸತ್ತಿದ್ದಾರೆ ಇಲ್ಲ ಮಾತು ಹೇಳ್ತಾ ಇದ್ದೀವಿ. ಅವರ ನಾಯಕತ್ವ ತಗೊಳ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ನಾಯಕತ್ವವನ್ನ. ಕಾಂಗ್ರೆಸ್ನವರು ದಳದ ಕಾರ್ಯಕರ್ತರನ್ನ ಸೇರಿಸ್ಕೊಂಡ್ರೆ ಎಲ್ಲ ಆಯ್ತು. ನೀವ್ ಯಾಕೆ ಒಂಥರ ಮೈಗೆ ಎಣ್ಣೆ ಹಚ್ಕೊಳ್ಳೋ ರೀತಿಯಲ್ಲಿ ಇವತ್ತು ಮಾತಾಡ್ತಾ ಇದ್ರಿ ನಿಮ್ಮ ನಾಯಕರುಗಳೆಲ್ಲ ಇವತ್ತು? ಅದೇನಾಯ್ತಂದ್ರೆ ಅದು ಫಸ್ಟ್ ನ್ಯೂಸ್ ಆಚೆ ಕಡೆಗೆ ಬಂತಲ್ಲ, ಅವ್ರದೇ ಕಾರ್ಯಕರ್ತರ ದಳ ಅಂತ ಹೇಳ್ಬಿಟ್ಟು ಸೇರಿಸ್ಕೊಂಡವ್ರೆ ಕಾಂಗ್ರೆಸ್ ಅವರು ಅಂದಾಗ ಜನಕ್ಕೆಲ್ಲ ಸುಮ್ಮನೆ ನಕ್ಬಿಟ್ಟು ಸುಮ್ಮನಾಗ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ ಎಂತಹ ದಯನೀಯ ಸ್ಥಿತಿಗೆ ಕಾಂಗ್ರೆಸ್ ಹೋಗ್ಬಿಟ್ಟಿದ್ರೆ, ಹಾಸ್ಯಾಸ್ಪದ ಸ್ಥಿತಿಗೆ. ದೇಶದಲ್ಲಿ ಇಡೀ ನ್ಯಾಷನಲ್ ಲೀಡರ್ ಅಂತ ಲೋಕಲ್ ಲೀಡರ್ ತನಕ ಪಾಪ ನೋಡಿ 70 ವರ್ಷ ದೇಶ ಲೂಟಿ ಮಾಡಿದ್ರು, ಅಲ್ಲ ದೇಶ ಆಳಿರೋರು ಈ ಪರಿಸ್ಥಿತಿಗೆ ಬಂದ್ಬಿಟ್ರೆ ಅಂತ ನಮಗೆ ಹೊಟ್ಟೆ ಉರಿತಿದೆ ಸರ್. ಒಂದ್ ಕಡೆ ಫೇಕು ವಿಸ್ಮೃತಿನೋ ಯಾರೇನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಉದಾಹರಣೆಗೆ ಬಂದೆ ಉದಾಹರಣೆಗೆ ಅದೇನು ಹೇಳ್ತಿದ್ರಿ, ಅಲ್ಲ ಅದೇನು ಹೇಳ್ತಾ ಇದ್ರಿ, ನೀವು ಮಾತಾಡ್ಬೇಕಾರೆ ಯಾರು ಮಾತಾಡಿಲ್ಲ. ಅದನ್ನ ಹೇಳಿದ್ರಲ್ಲ, ಗ್ರಾಮಾಂತರ ಕರ್ನಾಟಕ ಬರ್ತಾರೆ.
ಕರ್ನಾಟಕ One second. 36 ಸೀಟು, Fine, 43 fine. ನಾಗರಾಜ್ ಪರ್ಸೆಂಟ್ ಕಿಚ್ಚಾಡ್ಬೇಡಿ, ಕೂತ್ಕೊಳ್ರಿ. 25 ಸೀಟು ಕಿಚ್ಚಾಡ್ಬೇಡಿ, ಉಳಿಸ್ಕೊಳ್ಳೋ ತಾಕತ್ತಿದೆ. Sir, one ಅಷ್ಟೇ. second. ಹೇಳ್ತೀನಿ Not ಕೇಳಿ. fair, not ಅಲ್ಲ, fair. ನೋಡಿ ಪಾಪ, Not fair. frustration. Not ಇದನ್ನ fair. frustration. ಒಂದ್ ನಿಮಿಷ, ಕರ್ನಾಟಕಕ್ಕೆ point ಬಾಮ ನೀನು. ಸರ್, ಒಂದ್ ನಿಮಿಷ ಬರ್ತಾರೆ ನಾಗರಾಜ್ ಪಲಾಯನ ಆದರೆ ಮಾಡ್ಬೇಡಿ, ಮಧ್ಯಪ್ರದೇಶ ನೀವು ಹೋಗ್ಬೇಡ, ಮಾತಾಡಬೇಕಾದ್ರೆ ರಾಜಸ್ಥಾನ ಹೋಗ್ಬೇಡ, ಒಂದ್ ನಿಮಿಷ, ಕರ್ನಾಟಕಕ್ಕೆ ಚಂದ್ರಶೇಖರ್ ಬನ್ನಿ, ಅವ್ರೆ, ಒಂದ್ ಕರ್ನಾಟಕಕ್ಕೆ second. ಬನ್ನಿ, No, no, 25 ನಾಗರಾಜ್ ಯಾದವ್ ಗ್ರಾಮಾಂತರಕ್ಕೆ ಬನ್ನಿ. ನಾಗರಾಜ್ ಯಾದವ್ ಶುರುವಾಯ್ತು, ಬಿಡ್ಕೊಳ್ಳೋದು. ಒಂದ್ ಸೆಕೆಂಡ್ ಬನ್ನಿ. ಪ್ಲೀಸ್. ನಾಗರಾಜ್ ಯಾದವ್ ನೀವು ಮಾತಾಡ್ಬೇಕಾದ್ರೆ ಗಂಗಾಧರ ಮೂರ್ತಿ ಮಾತಾಡಿದಾಗ ನೀವೇನ್ ಹೇಳಿದ್ರಿ ಆಯ್ತು. ಪ್ಲೀಸ್ ಇಲ್ಲ ಅವರು ಸ್ವಲ್ಪ Okay, track please, ತಪ್ಪಿದ್ರು. ಅವ್ರ time track ಇದೆ, ತರ್ಬೇಕು ಅವ್ರ ಅಂತ time ಹೇಳಿದ್ರು. ಇದೆ, ಡೆಲ್ಲಿವರೆಗೂ ಅವಾಗ ಹೋಗೋದು ಬೇಡ, Fine, ಗ್ರಾಮಾಂತರ ಅವ್ರ ಬಾರಿ ಟೈಮ್ ನೀವು. ಇದೆ, ಅವ್ರು ಮಾತಾಡ್ಲಿ, Subject ಆಮೇಲೆ ನಿಮ್ದು ಬಂದಾಗ ಹೇಳಿ. ಗ್ರಾಮಾಂತರ ಫೈನ್ ಓಕೆ ಇದು ಕೇವಲ ಇಲ್ಲಿ ಆಗ್ತಿರ್ತಕ್ಕಂಥದ್ದು ಐಸೋಲೇಟೆಡ್ ಏನು ಕಾಮಿಡಿ ಇನ್ಸಿಡೆಂಟ್ ಅಲ್ಲ, ಇಡೀ ದೇಶದಲ್ಲಿ ಹೆಂಗಾಗ್ತಿರ್ತದ್ದು ಕಾಂಗ್ರೆಸ್ಸಿನ ಪರಿಸ್ಥಿತಿ ಆ ಫೇಕು ಪರಿಸ್ಥಿತಿಗೆ ತಲುಪಿಟ್ಟಿದೆ. ಒಂದು ನಿನ್ನೆ ಏನ್ ಮಾಡಿದ್ರು, ಯಾರೋ ಅವ್ರದೇ ಪಕ್ಷದವ್ರನ್ನ ಕರ್ಕೊಂಡ್ಬಂದು ಜನತಾದಳದವ್ರು ಅಂತೇಳಿ ಮುನ್ನೂರು ಮಿಡ್ ನೈಟ್ ಅಲ್ಲಿ ಕರ್ಕೊಂಡ್ರು, ಒಂದಾಯ್ತು. ಮೊನ್ನೆ ನೀವು ಡಿಬೇಟ್ ಟೈಮಲ್ಲಿ ಹೇಳ್ತಾ ಇದ್ದೆ ಅವ್ರ ಪ್ರಣಾಳಿಕೆ ಒಳಗಡೆ ಏನು ಮಾಡಿದ್ರು ಅಂತೇಳಿ. ವಾಟರ್ ಮ್ಯಾನೇಜ್ಮೆಂಟಲ್ಲಿ ಇದ್ರದ್ದು ನ್ಯೂಯಾರ್ಕಿನ ಚಿತ್ರ ಹಾಕ್ತಾರೆ, ಎನ್ವಿರಾನ್ಮೆಂಟಲ್ ವಿಚಾರದಲ್ಲಿ ತಗೊಂಡೋಗಿ ಥೈಲ್ಯಾಂಡಿನ ಚಿತ್ರ ಹಾಕ್ತಾರೆ. ಹಾಸ್ಯಾಸ್ಪದ ಅಲ್ವಾ? ಅದಾದಮೇಲೆ ಬಾರಿ ಮಜಾ ನೋಡಿ, ಇದರಲ್ಲಿ ರಾಜಸ್ಥಾನದಲ್ಲಿ ಟಿಕೆಟ್ ಅನೌನ್ಸ್ ಮಾಡ್ತಾರೆ. ರಾಜಸ್ ಮಂಡ್ ಅಂತೇಳಿ ಅಲ್ಲಿ ಸುದರ್ಶನ್ ಸಿಂಗ್ ರಾವತ್ ನನಗೆ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ಮಾರನೇ ದಿನಾನು ಫೈರಿನ್ ಕೊಟ್ಟೋಗ್ತಾನೆ. ಪೇಪರ್ ಅವ್ರು ಫೋನ್ ಮಾಡ್ತಾರೆ, ಯಾವತ್ತು ವಾಪಸ್ ಬರ್ತೀನಿ, 2 ತಿಂಗಳಾದ್ಮೇಲೆ ವಾಪಸ್ ಬರ್ತೀನಿ ಅಂತಾನೆ. ಅದಾದ್ಮೇಲೆ ಜೈಪುರಲ್ಲಿ ಒಬ್ಬರಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ, ಪ್ರತಾಪ್ ಸಿಂಗ್ ಕಜಾರಿಯಾಸ್ ಅಂತ. ಬೆಂಗಳೂರು ಗ್ರಾಮಾಂತರಕ್ಕೆ ಬನ್ರಿ, ಸರಿ, ಜೈಪುರಕ್ಕೆ ಇವ್ರು ಏನ್ ಗೊತ್ತೇನ್ರಿ, ಯಾವಾಗ ಇವ್ರಿಗೆ ವಿಷಯ ಇಲ್ವೋ ನಿನ್ನೆ ಕಾಂಗ್ರೆಸ್ ಜೈಪುರ್ಗೆ ಹೋಗ್ತಾರೆ, ಒಂದ್ second. ಮ್ಯಾನಿಫೆಸ್ಟೋ ಹೋಗ್ತಾರೆ. Add to patient. ಗಂಗಾಧರ ಮೂರ್ತಿ ಮಾತಾಡಲ್ಲ. ಸ್ಥಳೀಯವಾದ ನಾಗರಾಜ್ subject, ಯಾದವ್. ಸೋಲು ಗೆಲ್ಲಿ ನಾಗರಾಜ್ ಸ್ಥಳೀಯವಾದ subject ಮಾತಾಡ್ಬೇಕು. Relax, Subject sir. ಇಲ್ಲದೆ ಮೈಯೆಲ್ಲ ನಿಮ್ದೇ ಪರ್ಸ್ಕೊಂಡು ಕಾಂಗ್ರೆಸ್ಸು. ಜೈಪುರ್ಗೆ ಹೋಗೋದು, ನಿಮ್ದೇ ಕಾಂಗ್ರೆಸ್ಸು. ಅಲ್ಲಿ ಹೋಗೋದು ಯಾವ್ದು ಆಮೇಲೆ ಬೇಡ ಮಿಸ್ಟರ್ ಚಂದ್ರಶೇಖರ್. ಆಯ್ತಲ್ಲ? ಗ್ರಾಮಾಂತರ ಜಿಲ್ಲೆಗೆ ಬನ್ನಿ, ಆಯ್ತು, 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಂಡವಾಳ ಕರ್ಕೊಂಡು ಏನು ಯಾಕ್ರಿ ಕೇಳ್ರಿ. ಉರಿತಾ ಇದೆ ನಾನು ನಿಮ್ಗೆ? ತೋರಿಸ್ತೀನಿ ನಾನು ನಿಮ್ಗೆ ಆಯ್ತಲ್ಲ? ಸವಾಲು. ಆಮೇಲೆ ಅದನ್ನ ಬಿಟ್ಟು ಜೈಪುರದಲ್ಲಿ ಒಬ್ಬರಿಗೆ ಟಿಕೆಟ್ ತಿರ್ಗಾ ಅನೌನ್ಸ್ ಅಲ್ಲ. ಮಾಡ್ತಾರೆ, ಸರ್, ಪ್ರತಾಪ್ ಸಿಂಗ್ ಆರ್ ಕಜಾರಿಯಾ ಡಿಬೇಟ್ ಅಂತ ಹೇಳಿ. ಜೈಪುರ್. ಸರ್, ಅವನೇನಂತಾರೆ ಅರುಣ್ ಗೊತ್ತಾ? ಸರ್, Okay. ಗಂಭೀರ ಡಿಬೇಟ್ ಸರ್, Yes, yes. ನಾನು ಈ ಅದು debate ನೇ ಬೆಂಗಳೂರು ಮಾಡಕ್ಕೆ ಅವ್ರೇನೋ ಹೇಳಕ್ ಕರ್ನಾಟಕದ ಹೊರಟಿದ್ದಾರೆ. ಬಗ್ಗೆ ಇಲ್ಲ, ಅದಕ್ಕೆ ಬರ್ತಾ ಇದೆ. ಈ ಅದಕ್ಕೆ ರಾಜಸ್ಥಾನ ಬರ್ತೀನಿ. going to Wait, Rajasthan. wait. ರಾಜಸ್ಥಾನ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮಗೆ ಬಂದು ವೈಯಕ್ತಿಕ ಸರಿಯಾಗಿ ಮಾತಾಡು ನೀವು. ವೈಯಕ್ತಿಕ ಸರಿಯಾಗಿ ಮಾತಾಡು. Don't ನೀವು go for ಚಿಲ್ರೆಗಳ personal. ಬಗ್ಗೆ ಮಾತಾಡು. Don't go for ನಿನ್ನ personal. ಚಿಲ್ರೆಗಳ ಬಗ್ಗೆ Don't go ಮಾತಾಡು. for personal. Don't go for personal. ಅವ್ರು ಹೇಳೋದು Don't go for ಅವ್ರಿಗೆ. ನಿಮ್ಮಂತ ಚಿಲ್ರೆಗಳ ಹತ್ರ ಮಾತಾಡ ಹೌದು, ದೊಡ್ಡ ತಪ್ಪು. ಜಾತಿ ಕುತ್ಕೊಳ್ಳೋ ಕುತ್ಕೊಳ್ಳೋ ಹಾಕೊಂಡಿದ್ದೀನಿ ಜನಕ್ಕೆ ನಾನು. ಚಿಲ್ರೆ ನಿನ್ನ ಯಾರು ತಾಕತ್ತಿದ್ರೆ ದಮ್ಮಿದ್ರೆ Don't go for. ಮಾತಾಡ ಚಿಲ್ರೆ ಕಳಿಸೋದು ಇಲ್ಲಿ. ಸರ್ ಒಂದ್ ಮಾತಾಡಿ ಸೆಕೆಂಡ್ ಗ್ರಾಮೀಣ ಪ್ಲೀಸ್ ಕ್ಷೇತ್ರದ ಪ್ಲೀಸ್ ಬಗ್ಗೆ. ಪ್ಲೀಸ್ ಮಾತಾಡಿ ನಾಗರಾಜ್ ಯಾದವ್ ಅವರೇ ಪ್ಲೀಸ್ ಮಾನವರ ಕ್ಯಾಂಡಿಡೇಟ್ ಹಾಕೊಂಡು ಬೇರೆ ಬೇರೆ ಪಾರ್ಟಿ ಸರ್ ಒಂದ್ ಸೆಕೆಂಡ್ ನಿಮ್ಗೆ ದಮ್ಮಿದ್ರೆ ಮಾತಾಡಿ ಆ ಗ್ರಾಮೀಣ ಕ್ಷೇತ್ರದ ಬಗ್ಗೆ. ನೀವು ಅದು- ಮಾತಾಡೋ ನೀವು ಗ್ರಾಮೀಣ ಕ್ಷೇತ್ರದ ಬಗ್ಗೆ. ನಾವು. ಮಾತಾಡೋ ಸರ್, ಕಾರ್ಯಕರ್ತರು ಒಂದ್- ಬಗ್ಗೆ. ಮತ್ತೆ ಮಾತಾಡೋ no, no, ಕಾಂಗ್ರೆಸ್ please. ಬಗ್ಗೆ ಮಾತಾಡ್ತಿರೋದು. ನಿಮ್ಗೆ ನಿಮ್ಮ ಹತ್ರ ಕಾರ್ಯಕರ್ತರು ಇಲ್ಲ, ಸರ್, ನಿಮ್ಮ ಒಂದ್ ಸೆಕೆಂಡ್. ತಮ್ಮ ಇಲ್ಲ, ಸರ್, ತಾಕತ್ತು ಒಂದ್ ಇಲ್ಲ. ಸೆಕೆಂಡ್ ಕುತ್ಕೊಂಡ್ರೆ ಹಾಕೊಂಡಿದ್ದೀರಿ. ಒಂದ್ ಸೆಕೆಂಡ್ ಜ್ಞಾನ ಪಾಯಿಂಟ್ ಇಲ್ಲ, ಪಾಯಿಂಟ್ ಇಲ್ಲ, ಮಾನ ಮರ್ಯಾದೆ ಒಂದ್ ನಿಮಿಷ ಇಲ್ಲ. ಪ್ಲೀಸ್ ಅಯೋಗ್ಯರು ನೀವು. ಒಂದ್ I will ನಿಮಿಷ not allow you to speak. Please, You will please. talk like this. Sir, please. ನಿಮ್ಮಂತ ಅಯೋಗ್ಯರನ್ನ ತುಂಬಾ ಜನ ನೋಡಿ ನಿಮ್ಮಂತ ಕುತ್ಕೊಳ್ಳೋ ಅಯೋಗ್ಯ ಸರ್ ಹಾಕೊಂಡಿದ್ದೀರಿ. ಪ್ಲೀಸ್ ನಾಗರಾಜ್ ಯಾದವ್ ಅವರೇ ಸುಳ್ಳು. ನಾಗರಾಜ್ ಯಾದವ್ ಅವರೇ ಪ್ಲೀಸ್ ಚಾನೆಲ್ಗಳು ಹೇಳ್ತಾರೆ ನಿಮ್ ಜೊತೆ. ನಗ್ತಾರೆ. ಬಂಡವಾಳನ ಕುತ್ಕೊಂಡಿದ್ದೀನಿ ನಾನು. ನಿನ್ನ ಸರ್. ಈ ಪಕ್ಕದಲ್ಲಿ ಅಲಯನ್ಸ್ ಪಾರ್ಟ್ನರ್ ಮಾತಾಡಲಿಲ್ಲ ಗ್ರಾಮೀಣ ಬಗ್ಗೆ ಮಾತಾಡಲಿಲ್ಲ ತಾಕತ್ತಿದ್ರೆ